ಕಳೆದ 3 ದಿನಗಳ ಹಿಂದೆ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರೆಲ್ಲ ನೀರ್ಮಯ ಹೋಗ್ಬಿಟ್ಟಿದೆ. ಆದರೆ ಮಳೆ ಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು ಮೊನ್ನೆ, ಬಟ್ ಹೋಗಲಿಲ್ಲ. ನಿನ್ನೆ ಹೋಗಬೇಕಾಗಿತ್ತು, ನಿನ್ನೆ ಅವ್ರ ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸ್ಕೊಂಡ್ರು. ಇವತ್ತು ಹೋದ್ರು, ಬಟ್ ಅವ್ರು ಬರ್ತಾರೆ ಅಂದ ತಕ್ಷಣ ಫುಲ್ ಕ್ಲೀನ್ ಮಾಡಿದ್ದು ಆಫೀಸರ್ಸ್ಗಳೆಲ್ಲ. ಅದ್ರ ಜೊತೆಗೆ ಒಂದು ರೆಡ್ ಕಾರ್ಪೆಟ್ ಬೇರೆ ಹಾರಿಸ್ಬಿಟ್ರು. ಪಬ್ಲಿಕ್ ಟಿವಿ ಅದನ್ನು ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ರು. ಇಮಿಡಿಯೇಟ್ ಆಗಿ ರೆಡ್ ಕಾರ್ಪೆಟ್ ತೆಗೆಸಿದ್ರು, ತದನಂತರ ಹೋದ್ರು. ಅದು ಕೂಡ ಹೋದಂಗೂ ಆಗಿರಬೇಕು, ಭೇಟಿ ಮಾಡ್ದಂಗೂ ಆಗಿರಬೇಕು, ಆ ರೀತಿಯಲ್ಲಿ ಇತ್ತಿದು. ಮುಖ್ಯಮಂತ್ರಿ ಬರಬೇಕಾದ್ರೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ. ಪಾಪ ಜನ ಊಟ ಇಲ್ದಿರ ಕಳೆದ 4 ದಿನದಿಂದ ಸಾಯ್ತಾ ಇದ್ದಾರೆ. ಕರೆಕ್ಟ್ ಬಂದು ಶಾಕ್ ಹೊಡೆದಿದ್ದಾರೆ. ಅವ್ರ ಮನೆಯಲ್ಲಿ ಶೋಕ. ಯಾವಾಗ ಮಣ್ಣು ಗೋಲ್ಡ್ ಕಾರ್ಪೆಟ್ ಯಾರು ಮಾಡಿಸಿಲ್ಲ. ಸಾಮ್ರಾಟರ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಈ ಸಾಮ್ರಾಟ್ ಅಲ್ರಿ, ಒರಿಜಿನಲ್ ಸಾಮ್ರಾಟಲ್ಲಿ ನನಗೆ ಐಡಿಯಾ ಇಲ್ಲ. ಆದರೆ ಅದನ್ನು ಹಾಕದಂಥ ಒಂದು ಮನೋಸ್ಥಿತಿಯನ್ನು ಮಾತ್ರ ಒಪ್ಪಬಾರ್ದು. ಅಲ್ಲಿ ಇದನ್ನ ಯಾವ ಮಟ್ಟಕ್ಕೆ ಹೋಗುತ್ತೆ ಸರ್? ಎಂಥ ತುತ್ತೂರಿಗಳು ನೀವು ಅಂತಂದರೆ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಒಂದು ಗಿಲ್ಟು ಏನು ಬೇಡವಾ ಅಂತ ನಾನು ಕೇಳೋದು. ಆ ವಿಚಾರ ಯಾವ ಸಂದರ್ಭದಲ್ಲಿ ಹೆಂಗೆ ವರ್ತಿಸಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ಏನರಪ್ಪ ಆಯಿತು, ಬಟ್ ಸಿಎಂ ಮೆಚ್ಚಿಸ್ಬೇಕು. ಸಿಎಂನ ಮೆಚ್ಚಿಸ್ಬೇಕು ನಾವು ಅಷ್ಟೇ. ಸಿಎಂ ಅಂತಲ್ಲ, ಅಧಿಕಾರದಲ್ಲಿ ಯಾರಿದ್ದಾರೋ ಅವರು, ಇವರೆಲ್ಲ ಈ ಪುಂಗಿಗಳಿದೆಯಲ್ಲ, ಇವು ಈ ತುತ್ತೂರಿಗಳು, ಇವಾಗ ಸಿದ್ದರಾಮಯ್ಯ ಅಲ್ಲ, ಆ ಪೊಸಿಷನ್ ಯಾರಿದ್ರೂ ಅವ್ರ ಹಿಂದೆ ತಿರುಗಾಡೋದೇ ಇವ್ರದ್ದು ಈ ಥರದ ಕೆಲಸ. ಇಲ್ಲಿ ಏನು ಹೇಳ್ತೀರಿ? ಯಾರಾದರೂ ಅಲ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ರೆಡ್ ಕಾರ್ಪೆಟ್ ಹಾಕಿಸ್ತಾರೆ. ಅದು ಈ ಸಂದರ್ಭ ಯಾಕೆ? ಒಂದು 4 ಕೆ ಜಿ 2 ಕೆ ಜಿ ಬುಟ್ಟಿನಲ್ಲಿ ಬಿಡಿ ಹೂವು ಇಟ್ಬಿಟ್ಟು ಸಾಲಾಗಿ ಹೆಂಗಸರು ನಿಲ್ಲಿಸ್ಬಿಟ್ಟು ಹಾಕಿಸ್ಬೋದಿತ್ತಲ್ಲಪ್ಪ. ಅದು ಮಾಡ್ತಾ ಇದ್ರೇನೋ ಸರ್? ಮಾಡ್ಬೋದಿತ್ತಲ್ಲಪ್ಪ. ಅಥವಾ ನಮ್ಮದು ಫೇಮಸ್ ಇದೆಯಲ್ಲ, ಅದೇ JCBನಲ್ಲಿ ಸೇಬಿನ ಹಣ್ಣಿಂದ ಮೇಲ್ಗಡೆ ಅದು ಮಾಡಿಸ್ಬೋದೇನೋ ಸರ್? ಹಾಕ್ಸ್ಬೋದಿತ್ತಲ್ಲಪ್ಪ. ಬಟ್ ಈ ತರ ಮುಖ್ಯಮಂತ್ರಿಗಳು ಇವರೆಲ್ಲ ಹೋಗೋದ್ರಿಂದ ಸಮಸ್ಯೆಗಳು ಬಗೆಹರಿಯುತ್ತೆ ಸರ್. ಪ್ರತಿ ಬಾರಿನೂ ಒಬ್ಬ ಮುಖ್ಯಮಂತ್ರಿ ಹೋಗ್ತಾರೆ, ನೋಡ್ಕೊಂಡು ಬರ್ತಾರೆ, ಘೋಷಣೆ ಮಾಡ್ತಾರೆ. ಹೋಗದೆ ಇದ್ರೆ ಹೋಗ್ಲಿಲ್ಲ ಅಂತೀವಿ, ಹೋದ್ರೆ ಹಿಂಗ ಅಂತೀರಿ. ಅಲ್ಲ, ಯಾಕೆ ಕೇಳ್ತಾ ಇದೀನಿ, ಒಂದೇ ಹೇಳ್ತೀನಿ, CMఏ ಹೋಗಿ ಮಾಡಬೇಕಾದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವತ್ತಲ್ಲೊಂದು ಕೇಳಿಸ್ಕೊಂಡೆ ನಾನು ಅವ್ರದ್ದು. ಅದೇನಾ ಯಾರ ಚೀಫ್ ಇಂಜಿನಿಯರ್ಗೆ ಬೈದ್ರು ಅಂತ. ಏನಕ್ಕೆ ಅದು? ಅಲ್ಲಿ ಅದ ಅಂಡರ್ ಪಾಸಲ್ಲಿ ನೀರು ನಿಲ್ಲತ್ತೆ. ಈ ಅಂಡರ್ ಪಾಸಲ್ಲಿ ನೀರು ನಿಲ್ಲತ್ತೆ ಅನ್ನೋದನ್ನ CM ನೋಡಿ 4 ಕಣ್ಣಲ್ಲಿ, ಅಂದರೆ 2 ಕಣ್ಣು ಗ್ಲಾಸು 2 ಕಣ್ಣು ಮಾಮೂಲು, ಇವತ್ತು ಕನ್ನಡಕ ಹಾಕೊಂಡು ಹೋಗಿದ್ದಾರೆ, ಅದಕ್ಕೆ ಹೇಳಿದ್ದು. ಅವ್ರದ್ದು ನೋಡಿ ಎಂಜಿನಿಯರ್ ಕರೆದು ಹೇಳಬೇಕಾ, ಇಲ್ಲಿ ನೀರು ನಿಂತಿದೆ, ಇದನ್ನು ತೆಗೆಸು ಕ್ಲೀನ್ ಮಾಡ ಅಂತ. ವಾರ್ಡ್ ಇಂಜಿನಿಯರ್ಗಳು ಅಂತ ಯಾಕೆ ಹೇಳಬೇಕಾ? ಈಗ ಅವ್ರಿಗೆ ಕಾಣಲ್ವಾ? ಕಾಣಿಸುತ್ತೆ. ದಾಟ್ ಇಸ್ ದಿ ಕ್ವಶನ್ ಅಷ್ಟೇ. ಚೀಫ್ ಮಿನಿಸ್ಟ್ರು ಬರಬೇಕಾ, ಇಲ್ಲಿ ನೀರು ನಿಲ್ತಿದೆ ಇದೆಲ್ಲ ರಿಪೇರಿ ಮಾಡು ಅಂತ ಅಂದ್ಬೇಕಾ ಅವರು? ವಾರ್ಡ್ ಇಂಜಿನಿಯರ್ಗಳ ಕೆಲಸನೇ ಅದು. ವಾರ್ಡ್ ಇಂಜಿನಿಯರೋ ಚೀಫ್ ಇಂಜಿನಿಯರೋ ಯಾರಾಗಲಿ ಅವ್ರಿಗೆ ಗೊತ್ತಿರಲ್ವಾ? ಅದ ಎಲ್ಲ ಪ್ರಾಬ್ಲಮ್ಸು ಅಲ್ಲಿ ಗೊತ್ತಿರುತ್ತೆ. ಮಾಡಬೇಕಾದ ವಿಲ್ ಇರಲ್ಲ, ಇಲ್ದಿದ್ರೆ ಕಾಸಿರಲ್ಲ, ಇಲ್ದಿದ್ರೆ ಲೋಕಲ್ ಪಾಲಿಟಿಕ್ಸು ಅಷ್ಟು. 2 ದಿನ ಅಬ್ಬರಿಸಿದ್ದ ಮಳೆ ಇವತ್ತು ಕೊಂಚ ವಿರಾಮ ಕೊಟ್ಟಿತ್ತು. ಹಾಗಾಗಿ CM DCM ಭೇಟಿ ನೀಡಿ ಮಳೆ ಹಾನಿ ಪ್ರದೇಶಗಳನ್ನ ಪರಿಶೀಲನೆ ಮಾಡಿದ್ರು. HBR ಲೇಔಟ್ ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿಯನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಸೂಚನೆ ಕೊಟ್ಟರು. ಗೆದ್ದಲಹಳ್ಳಿಯ ರೈಲ್ವೆ ಬ್ರಿಡ್ಜ್ ಅಗಲ ಮಾಡುವಂತೆ ಹೇಳಿದರು. ಸಾಯಿ ಲೇಔಟ್ನಲ್ಲಿ ಸ್ಥಳೀಯರು ಕಣ್ಣೀರು ಹಾಕಿದ್ರು. ಮಹದೇವಪುರದ ಪಣತ್ತೂರು ರೈಲ್ವೆ ಬ್ರಿಡ್ಜ್ನಲ್ಲಿ ಸಾರ್ವಜನಿಕರು ಸ್ಥಳೀಯರ ಜೊತೆ ಚರ್ಚೆ ಮಾಡಿದರು. ರೈಲ್ವೆ ಇಲಾಖೆ 3 ತಿಂಗಳ ಒಳಗೆ ಕಾಮಗಾರಿ ಮುಗಿಸುವ ರೀತಿಯಲ್ಲಿ ನೀವು ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟರು. ಸುದ್ದಿಗೋಷ್ಠಿ ನಡೆಸಿ 10 ವರ್ಷದಲ್ಲಿ 2ನೇ ಬಾರಿಗೆ ಭಾರಿ ಮಳೆ ಆಗಿದೆ, ಸೊ ಎಲ್ಲ ಸೂಕ್ಷ್ಮ ಪ್ರದೇಶಗಳನ್ನೆಲ್ಲ ಗುರುತಿಸಿದ್ದೀವಿ, ಎಲ್ಲ ಸರಿಪಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆರೋಪಿದು ಟೆಂಡರ್ ಕರೆದಿದ್ದೀರಲ್ಲ, ಬೇಗ ಫೈಲ್ ಕ್ಲಿಯರ್ ಮಾಡಿ. 10 ವರ್ಷದಲ್ಲಿ ಇದು 2ನೇ ಸಲ ಜಾಸ್ತಿ ಬಂದಿರೋದು. 210 ತಗ್ಗು ಪ್ರದೇಶಗಳಿದ್ದಾವೆ. 166 ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಎಲ್ಲ ಗುರುತು ಮಾಡಿದ್ದಾರೆ. 166 ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕೊಂಡಿರ್ಬಹುದು. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದನ್ನ ನಾನಂತೂ ನೋಡಿಲ್ಲ. ತಪ್ಪೋದು. 22 ಕಡೆ ಇಂತಹ ಸಮಸ್ಯೆ ನಾವು ಕಾಣ್ತಾ ಇದೀವಿ. ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂತ ಕೆಲಸ ಖಂಡಿತ ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. 150 ಅಡಿ ನಾವೇ ಆಕ್ರಿ ಆತಂಕ ಪಡ್ತೀವಿ. ನಿಮ್ಮ ರಕ್ಷಣೆ ನಂಬ್ಕೊಂಡು ಜೀವನ ಮಾಡೋಕ್ಕಾಗತ್ತಾ? ನಾವು ಕಲ್ತಾಗೋಗಿದೆ ತ್ಯಾವಳ್ಕೊಂಡು ಹೆಂಗೆ ಬದುಕೋಬೇಕಿಲ್ಲಿ ಅಂತ ಬೆಂಗಳೂರಿನಲ್ಲಿ. ನಿಮ್ಮ ರಕ್ಷಣೆ ನಂಬ್ಕೊಂಡು ಇರ್ತೀವಿ ನಾವು. ಬರ್ರಿ, ಬಂದು ಉದ್ಧಾರ ಮಾಡೋದು ಎಂಥದ್ದು ಇಲ್ಲ. ನಾವು ನಿಮಗೆ ರಕ್ಷಣೆ ಕೊಡ್ಬೇಕಷ್ಟೇ. ಅಲ್ಲ, ಅದು ಅವಾಗ 5 ವರ್ಷಕ್ಕೊಂದ್ಸಲ ಕೊಡ್ತಾರಲ್ಲ ಜನ.
ಇನ್ನು ರಾಜ್ಯದ ಹಲವೆಡೆಯೂ ಕೂಡ ಮುಂಗಾರು ಪೂರ್ವ ಮಳೆ ಅಬ್ಬರ ಜೋರಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿದೆ. ಬ್ರಹ್ಮಾವರ, ಕುಂದಾಪುರ ಭಾಗದಲ್ಲಿ 7 ಮನೆಗಳಿಗೆ ಹಾನಿಯಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಮಲ್ಪೆ ಬಂದರಿನಲ್ಲಿ ಬೋಟ್ಗಳು ಇಲ್ಲ ಲಂಗರ್ ಹಾಕಿವೆ. ಕಾರಣ ಈಗ ಮಳೆಗಾಲ ಶುರು ಆಗ್ತಾ ಇದ್ದಂತೆ ಅವರೆಲ್ಲ ಬನ್ನಿ ಈಗ ಮೀನುಗಾರಿಕೆಗೆ ಹೋಗಬೇಡಿ ಅಂತ ಆದೇಶವನ್ನು ಕೂಡ ಕೊಟ್ಟಿದ್ದಾರಂತೆ ಜೂನ್ 1ರಿಂದ. ಸೊ ಇನ್ನೊಂದು ಕಡೆಗೆ ಹಲವು ಭಾಗಗಳಲ್ಲಿ ಹಲವು ರೀತಿಯಾದಂಥ ಸಮಸ್ಯೆ ಇದೆ. ಹಳ್ಳಗಳಿಗೆಲ್ಲ ಜಾಸ್ತಿ ಆಗಿದೆ. ಅಲ್ಲಿ ಹೋಗುವಂಥ ಜನರಿಗೆ ಆಗ್ತಾ ಇಲ್ಲ. ಕೆಲವು ಕಡೆಗಳಲ್ಲಿ ಹಸು ಕೊಚ್ಕೊಂಡು ಹೋಗಿರುವಂಥ ಪರಿಸ್ಥಿತಿಗಳೆಲ್ಲ ನಿರ್ಮಾಣ ಆಗಿದೆ. ಕೇನೋ ಛತ್ತೀಸ್ಗಢದಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ನಕ್ಸಲ್ ನಾಯಕ ನಂಬಾಲಾ ಕೇಶವರಾವ್ ಅಲಿಯಾಸ್ ಬಸವರಾಜು ಸೇರಿ 27 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ. 1970ರ ದಶಕದಿಂದ ಈತ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. ಈತನ ತಲೆಗೆ 1 ಕೋಟಿ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಇನ್ನು ರಾಜ್ಯದ ಹಂಗಾಮಿ ಡಿಜಿ ಮತ್ತು ಐಜಿಪಿಯಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಡಾಕ್ಟರ್ ಎಂಎ ಸಲೀಂ ಅವರು ನೇಮಕಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಶಿಫಾರಸು ಮಾಡಿರುವಂತಹ 7 ಅಧಿಕಾರಿಗಳ ಪಟ್ಟಿಯನ್ನು ಕೇಂದ್ರ ಲೋಕಸಭಾ ಆಯೋಗ ಅಂತಿಮಗೊಳಿಸಿರುವುದರಿಂದ ಎಂಎ ಸಲೀಂ ಅವರಿಗೆ ಹೆಚ್ಚುವರಿ ಹೊಣೆಯನ್ನು ನೀಡಿ ಸರ್ಕಾರ ಆದೇಶವನ್ನ ಅದನ್ನೇ ಪರ್ಮನೆಂಟ್ ಮಾಡ್ರಿ. ಬಹಳ ದಿನ ಆಗಿತ್ತು ಕರ್ನಾಟಕದ ಕ್ಯಾಡರ್ನ ಒಬ್ಬ ಆಫೀಸರ್ ಬಂದು. ಹೌದು, ಎಸ್ ಆಗ್ಬೇಕು. ಶಂಕರ್ ಬಿದಿರಿ ಅವರ ನಂತರ ಸಲೀಂ ಡಿಸರ್ವ್ಸ್ ಇಟ್. ಕೊಡಿ, ಪರ್ಮನೆಂಟ್ ಮಾಡಿ ಕೊಡಿ ಅಷ್ಟೇ. ವಕ್ಫ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಿತ್ತಲ್ಲ, ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಇದ್ದಿದ್ದು. ವಕ್ಫ್ ಎನ್ನುವುದು ಇಸ್ಲಾಂನ ಅವಿಭಾಜ್ಯ ಅಂಗವಲ್ಲ. ಐ ರಿಪೀಟ್, ವಕ್ಫ್ ಎನ್ನುವುದು ಇಸ್ಲಾಂನ ಅವಿಭಾಜ್ಯ ಅಲ್ಲ, ಭಾಗವಲ್ಲ, ಮೂಲಭೂತ ಹಕ್ಕು. ವಕ್ಫ್ ಅಂದ್ರೆ ದಾನ ಧರ್ಮವಲ್ಲದೆ ಬೇರೇನೂ ಅಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಹೇಳಿದೆ. ವಕ್ಫ್ ಕಾಯ್ದೆ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿಗಳ ವಿಚಾರಣೆ ವೇಳೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದರು. ವಕ್ಫ್ ಒಂದು ಇಸ್ಲಾಮಿಕ ಪರಿಕಲ್ಪನೆ. ದಾನವು ಪ್ರತಿಯೊಂದು ಧರ್ಮದ ಭಾಗವಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೂ ಸಹ ಇದು ಅನ್ವಯಿಸಬಹುದು. ಹಿಂದೂಗಳು, ಸಿಖ್ಖರೂ ಸಹ ಈ ಸಂಪ್ರದಾಯ ಹೊಂದಿದ್ದಾರೆ. ಸರ್ಕಾರಿ ಭೂಮಿಯ ಮೇಲೆ ಯಾರಿಗೂ ಕೂಡ ಹಕ್ಕಿಲ್ಲ, ಅದು ಸರ್ಕಾರಕ್ಕೇನೆ ಸೇರಿದ್ದು. ಆಸ್ತಿ ವಕ್ಫ್ ಅಂತ ಘೋಷಿಸಲ್ಪಟ್ಟಿದ್ದರೆ ಸರ್ಕಾರವು ಆಸ್ತಿಯನ್ನು ಉಳಿಸಬಹುದು ಅಂತ ಎಸ್ಜಿ ತುಷಾರ್ ಮೆಹ್ತಾ ಅವರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಅಲ್ಲಿಗೆ ಕೇಂದ್ರದ ನಿಲುವು ಏನು ವಿಚಾರದಲ್ಲಿ ಅನ್ನೋದು ಸ್ಪಷ್ಟವಾಗಿದೆ. ನಾನು ಯಾವತ್ತೂ ಕನ್ನಡ ಮಾತಾಡಲ್ಲ ಅಂತ ಉದ್ದಟತನ ತೋರಿದ್ದ ಆನೇಕಲ್ ಚಂದಾಪುರ SBI ಬ್ಯಾಂಕ್ ಮ್ಯಾನೇಜರ್ ಪ್ರಿಯಾಂಕಾ ಸಿಂಗ್ಗೆ SBI ಅವರು ಜಾಗ ತೋರಿಸದೆ ವರ್ಗಾವಣೆ ಮಾಡಿದೆ. ವಿವಾದ ಜೋರಾಯಿತು ಅಂತ ಗೊತ್ತಾಯಿತು. ಇಮಿಡಿಯೇಟ್ ಆಗಿ ನಿನ್ನೆ ಸಾಯಂಕಾಲನೇ ಕ್ರಮ ತಗೊಂಡಿದ್ದಾರೆ. ಕರವೇ ಕಾರ್ಯಕರ್ತರೆಲ್ಲ ಇವತ್ತು ಕಚೇರಿಗೆ ನುಗ್ಗಿ ಎಲ್ಲ ಸ್ವಲ್ಪ ಗಲಾಟೆ ಮಾಡಿದ್ದಾರೆ. ಆಮೇಲೆ ಇವ್ರನ್ನ ವರ್ಗಾವಣೆ ಮಾಡುವಂತಹ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂಸದ ತೇಜಸ್ವಿ ಸೂರ್ಯ ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ. ಕನ್ನಡ ಮಾತಾಡಲ್ಲ ಅಂತ ಇದು ಕರ್ನಾಟಕ ಮೇಡಮ್ ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್. ಕನ್ನಡ ಯಾರಿಗೆ ಆಗಲಿ ನೋವಾಗಿದ್ದರೆ ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಸಹಕರಿಸುತ್ತೇನೆ. ಇದರಲ್ಲಿ ವರ್ಗಾವಣೆ ಅನ್ನುವಂಥದ್ದೇ ಶಿಕ್ಷೆ ಅಲ್ಲ. ಇದು ಏನಾಗಬೇಕು ಗೊತ್ತಾ, ಒಂದು ನಿಯಮಗಳ ಬರಬೇಕು. ನಾನು ಇನ್ನೇನು ಕಾಪಿ ಹೇಳ್ತಾ ಇದ್ದೆ ವಿಚಾರದಲ್ಲಿ. RBI ರೂಲ್ಸ್ ಪ್ರಕಾರ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ಬಳಕೆಯನ್ನ ಮಾಡಬೇಕು ಅಂತ ಇದೆ. IPS ಅಧಿಕಾರಿಗಳಿಗೆ ರೂಲ್ಸ್ ಅದು. IPS ಅಧಿಕಾರಿಗಳು ಕನ್ನಡ ಕನ್ನಡ ಕಲಿಬೇಕು, ಅವರು ಮಾತನಾಡಬೇಕು ಅಂತ ಹೇಳಿದೆ. ಇವ್ರಿಗೆ ಯಾಕಿಲ್ಲ ಹಾಗಿದ್ದಾಗ? ಇವ್ರೇನ್ ಮೇಲಿಂದ ಎಳೆದು ಬಂದಿದಾರ? ಆಮೇಲೆ ಅಲ್ಲೂ ಕ್ಷಮೆ ಕೇಳು, ಕನ್ನಡ ಮಾತನಾಡೋದನ್ನ ನಗಾಡ್ಕೊಂಡು ಮಾತಾಡ್ತಿರೋದು ಕಾಟಾಚಾರಕ್ಕೆ. ಇದು ಇನ್ನೊಂದು ರೀತಿಯಲ್ಲಿ ಹೆಂಗೆ ಗೊತ್ತಾ, ಇದು ಒಂದೇ ಒಂದು ಹೇಳ್ಬಿಡ್ತೀನಿ. ಅಲ್ಲಿ ಆ ಬ್ರಾಂಚಲ್ಲಿ ನನಗೆ ಬೇಡ ಅಂತಂದಾಗ ಇಂಥ ವಿವಾದವನ್ನ ಮಾಡ್ಕೊಂಡ್ಬಿಟ್ಟು ವರ್ಗಾವಣೆ ಮಾಡಿಸ್ಕೊಂಡ್ಬಿಡೋದು. ನನಗೆ ಅಲ್ಲಿ ಬೇಡ, ನಂಗೆ ಬೇರೆ ಕಡೆ ಟ್ರಾನ್ಸ್ಫರ್ ಬೇಕು. ಒಳ್ಳೆದ ಇದಲ್ವಾ ಇದು ಮಾರ್ಗ? ಅಲ್ಲ, FIR ಮಾಡ್ಕೊಂಡು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಎನ್ಕ್ವೈರಿ ಮಾಡಬೇಕು. ಸರಿ ಆಗತ್ತೆ ಅವಾಗ ಇಂಥವ್ರಿಗೆಲ್ಲ. ಇನ್ನು ಆಂಧ್ರ ಪ್ರದೇಶಕ್ಕೆ 4 ಕುಮ್ಕಿ ಆನೆಗಳನ್ನು ರಾಜ್ಯ ಸರ್ಕಾರ ಹಸ್ತಾಂತರಿಸಿದೆ. ಅರಣ್ಯ ಖಾತೆಯನ್ನು ಹೊಂದಿರುವಂತಹ ಆಂಧ್ರ DCM ಪವನ್ ಕಲ್ಯಾಣ್ ಸ್ವೀಕಾರ ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಆನೆ ಮಾನವರ ಸಂಘರ್ಷ ತಡೆ, ಪುಂಡಾನೆಗಳ ಸೆರೆ ಕಾರ್ಯಾಚರಣೆಯಲ್ಲಿ ಬಳಸೋಕೆ ಕುಮ್ಕಿ ಆನೆಗಳಾದ ಜೂನಿಯರ್ ಅಭಿಮನ್ಯು, ರಂಜನ್, ಕೃಷ್ಣ, ದೇವ ಆನೆಗಳನ್ನು ಬಳಸಲಾಗುತ್ತೆ. 1 ತಿಂಗಳ ಕಾಲ ಮಾವುತರು ಆಂಧ್ರ ಪ್ರದೇಶವರಿಗೆ ತರಬೇತಿಯನ್ನು ಕೊಡ್ತಾರೆ. ಆಂಧ್ರ ಪ್ರದೇಶ ಒಟ್ಟು 8 ಆನೆ ನೀಡುವಂತೆ ಮನವಿ ಮಾಡಿತ್ತು. ಕರ್ನಾಟಕ ಒಟ್ಟು 6 ಆನೆ ನೀಡೋಕೆ ಸಮ್ಮತಿಸಿದೆ. ಈಗ 4 ಆನೆಯನ್ನು ಕೊಟ್ಟಿದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ಇದೇ ವೇಳೆ DCM DK ಶಿವಕುಮಾರ್ ಮಾತನಾಡಿ, ತುಂಗಭದ್ರಾ ನೀರಾವರಿ ಬಗ್ಗೆ ಮಾತನಾಡಬೇಕು. ಸಿಎಂ ಚಂದ್ರಬಾಬು ನಾಯ್ಡು ಜೊತೆಗೆ ಸಭೆಗೆ ಸಮಯ ಕೂಡಿಸುವಂತೆ ಪವನ್ ಕಲ್ಯಾಣ್ಗೆ ಮನವಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕನ್ನಡದ ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಅವರ ಅನುದಾನಿತ ಕೃತಿ ಹಾರ್ಟ್ ಲ್ಯಾಂಪ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಬುಕರ್ ಪ್ರಶಸ್ತಿ ಲಭ್ಯವಾಗಿದೆ. ಇಂಗ್ಲೆಂಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಬಾನು ಮುಷ್ತಾಕ್ ಬುಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಪ್ರತಿಷ್ಠಿತ ಬುಕರ್ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಎನ್ನುವ ಹೆಗ್ಗಳಿಕೆಗೆ ಬಾನು ಮುಷ್ತಾಕ್ ಅವರು ಪಾತ್ರರಾಗಿದ್ದಾರೆ. ಅವ್ರ ಕುಟುಂಬದಲ್ಲೆಲ್ಲ ಇವತ್ತು ಅವ್ರ ಮನೆಯಲ್ಲೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಅವರಿಗೆ ಪ್ರಶಸ್ತಿ ಬಂದಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಕುಮಾರಸ್ವಾಮಿ ಎಲ್ಲರೂ ಕೂಡ Xನಲ್ಲಿ ಅಭಿನಂದಿಸಿದ್ದಾರೆ.